ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಟೂ ಡಿಫರೆಂಟ್ ಪರ್ಸನಾಲಿಟೀಸ್. ಜಸ್ಟ್ ಬಿಕಾಸ್ ಹಿ ಸೂಪರ್ ಆಕ್ಟಿವ್, ನನ್ನ ಒಂದು ಸ್ಟ್ಯಾಂಡ್ ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಈಗ ಇಲ್ಲಿ ಕಿಚ್ಚ ಸುದೀಪ್ ಅವರು ಫಸ್ಟೇ ಪ್ರೋಮೋದಲ್ಲಿ ಹೇಳಿದ್ರು, ಇವಾಗ ಇವರು ನನ್ನ ಟಾರ್ಗೆಟ್ ಅಂದ್ರೆ ಅದು ಯಾರು ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವರು, ರಿಷಾ ಅವರು, ಮತ್ತೆ ಕಾವ್ಯ ಅವರು, ಧನುಷ್ ಅವರು, 4 ಜನ ಕೂಡ ಇಲ್ಲಿ ಗಿಲ್ಲಿ ಅವ್ರ ಹೆಸರು ಹೇಳಿದ್ದಾರೆ. ಆಲ್ಮೋಸ್ಟ್ ಮಿಕ್ಕಿರೋ ಕಂಟೆಸ್ಟೆಂಟ್ಗಳು ಯಾರ್ಯಾರು ಹೆಸರು ಹೇಳಿದ್ದಾರೆ ಅಂತ ಕಾದು ನೋಡಬೇಕಿದೆ. ಆದ್ರೆ ಇಲ್ಲಿ ರಿಷಾ ಗೌಡ ಅವರು ಆಲ್ಮೋಸ್ಟ್ ನೀವು ನೋಡ್ಬೋದು ಬಿಗ್ ಬಾಸ್ ಮೇಲೊಳಗೆ ಬಂದಾಗ ಯಾವ ರೀತಿ ಬಂದ್ರು ಅಂತಂದ್ಬಿಟ್ಟು, ಈಗ ಗಿಲ್ಲಿ ನನ್ನ ಟಾರ್ಗೆಟ್ ಮಾಡ್ತಾವನೆ ಅಂತಂದ್ಬಿಟ್ಟು ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಗಿಲ್ಲಿ ಅವ್ರು ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ರಿಷಾ ಗೌಡ ಅವ್ರನ್ನಂತೂ ಇಲ್ಲಿ ಗಿಲ್ಲಿ ಅವರು ಟಾರ್ಗೆಟ್ ಮಾಡ್ತಾರ. ಬಟ್ ರಿಷಾ ಅವ್ರಿಗೆ ಇಲ್ಲಿ ಗಿಲ್ಲಿ ಅವರು ಟಾರ್ಗೆಟ್ ಆಗಿದ್ದಾರೆ. ಅವರು ಕೊಡ್ತಿರೋ ರೀಸನ್ ಏನಪ್ಪಾ ಅಂತಂದ್ರೆ, ನಂಬಿಕೆ ಇಟ್ಟು ಮೋಸ ಮಾಡೋದ್ರಲ್ಲಿ ಗಿಲ್ಲಿ ಎತ್ತಿದ ಕೈ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಗಿಲ್ಲಿ ಅವರು ನಂಬಿಸ್ಬಿಟ್ಟು ಮೋಸ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಗಿಲ್ಲಿ ಅವ್ರಿಗೇನೆ ಇಲ್ಲಿ ರಿಷಾ ಅವರು ಈ ರೀತಿ ಮಾಡಿದ್ದು ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಬಿಗ್ ಬಾಸ್ ಮನೆಗೆ ಬಂದಿದ ತಕ್ಷಣ ಇಲ್ಲಿ ಅವ್ರು ಎಂಟ್ರಿ ಕೊಟ್ಟರು ವೈಲ್ಡ್ ಕಾರ್ಡ್ ಅಲ್ಲಿ. ಅವಾಗ ಯಾವ ರೀತಿ ನಡ್ಕೊಂತಿದ್ರು, ಇವಾಗ ಅವ್ರು ಯಾವ ರೀತಿ ನಡ್ಕೊಂತಿದ್ದಾರೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಮನೆಗೆ ಬಂದಿದ ತಕ್ಷಣ ಎಷ್ಟು ಫೈರ್ ಆಗಿ ಬಂದ್ರು, ಏನಪ್ಪ ಬೆಂಕಿ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅವರಿಂದ ಅಂತ ಅನ್ಕೊಂಡ್ರೆ, ಈಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಅಂತಾರಲ್ಲ, ಆ ರೀತಿ ಒಂದು ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ಒಂದು ಮೂಲೆಯಲ್ಲಿ ಬಿದ್ದಿದ್ದಾರೆ. ಬೇಡದೇ ಇರೋ ವಿಚಾರಗಳನ್ನ ಇಲ್ಲಿ ಮಾತಾಡ್ಕೊಂಡು ಇರೋದೇ ಇಲ್ಲಿ ರಿಷಾ ಗೌಡ ಅವರು. ಆದರೆ ಗಿಲ್ಲಿ ಅವ್ರನ್ನ ನಾನು ಟಾರ್ಗೆಟ್ ಮಾಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಗಿಲ್ಲಿ ಅವರು ಇಲ್ಲಿ ನಂಬಿಸ್ಬಿಟ್ಟು ಮೋಸ ಮಾಡ್ತಾರೆ, ನಂಬಿಸ್ಬಿಟ್ಟು ಕುತ್ತಿಗೆ ಕುಯ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲಸ ಮಾಡೋದು ಇಲ್ಲಿ ಗಿಲ್ಲಿ ಅವರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ನೋಡೋಣ ಇನ್ನು ಗಿಲ್ಲಿ ಅವರು ಇದಕ್ಕೆ ಏನು ಆನ್ಸರ್ ಕೊಟ್ಟಿರ್ತಾರೆ ಅಂತಂದ್ಬಿಟ್ಟು. ಇವಾಗ 100% ಅವ್ರ ಕಡೆಯಿಂದ ಆ್ಯಕ್ಷನ್ ಬಂದಾಗ ಈ ಕಡೆಯಿಂದ ರಿಯಾಕ್ಷನ್ ಬಂದೇ ಬರುತ್ತೆ. ಇಲ್ಲಿ ಕೇಳ್ತಾರೆ ಗಿಲ್ಲಿ ಅವ್ರನ್ನೂ ಕೂಡ, ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ ಅಂತಂದ್ಬಿಟ್ಟು. ಸದ್ಯದ ಪ್ರೋಮೋದಲ್ಲಿ 30 ಸೆಕೆಂಡ್ ಪ್ರೋಮೋದಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೆ ಹೇಳಿ. ಅದಾಗಿದ ತಕ್ಷಣ ಇಲ್ಲಿ ಧನುಷ್ ಅವ್ರು ಹೇಳ್ತಾರೆ, ಇಲ್ಲಿ ಅವ್ನು ಮಾಡಿದ್ರೆ ಮಾತ್ರ ಕಾಮಿಡಿ ಅಂತ ಅನ್ಕೊಂತಾರೆ, ನಾವೇನಾದರೂ ಕಾಮಿಡಿ ಮಾಡಿದ್ರೆ ಸೀರಿಯಸ್ ಆಗಿಬಿಡ್ತಾನೆ ಇಲ್ಲಿ ಅಂತಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟು ಈ ಒಂದು ವಿಚಾರ ನೀವು ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ, ಯಾವುದೋ ಒಂದು ಗೇಮ್ ಗೆದ್ದಾಗ ಇಲ್ಲಿ ಗಿಲ್ಲಿ ಅವರು ಕುಣಿದಾಡ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಧನುಷ್ ಅವರು ಈ ವರ್ಣೆ ಹೇಳ್ತಾರೆ, ನೀನು ಯಾರ ಹತ್ರ ಬೇಕಾದರೂ ಕಾಮಿಡಿ ಮಾಡು, ನನ್ನ ಹತ್ರ ನೀನು ಕಾಮಿಡಿ ಮಾಡಬೇಡ, ಪರಿಣಾಮ ನೆಟ್ಟಿರಲ್ಲ, ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದೆ ಇಲ್ಲಿ ಧನುಷ್ ಅವರು. ಆದರೆ ಈಗ ಧನುಷ್ ಅವರೇ ಆ ಮಾತನ್ನ ರಿವರ್ಸ್ ಮಾಡಿಬಿಟ್ಟು ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಬಿಡಿ, ಆಲ್ಮೋಸ್ಟ್ ಇಲ್ಲಿ ಧನುಷ್ ಅವರು ನನ್ನ ಟಾರ್ಗೆಟ್ ಗಿಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ದು ಇಲ್ಲಿ ತುಂಬಾನೇ ಗಿಲ್ಲಿ ಅವರಿಗೆ ಅನುಕೂಲ ಅಂತ ಹೇಳ್ಬೋದು. ಈಗ ಟಾಸ್ಕ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನೀವು ನೋಡಿದಿರಾ, ಧನುಷ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಟಾಸ್ಕ್ ನ ಆಡ್ತಾರೆ. ಬಟ್ ಗಿಲ್ಲಿ ಅವರು ಬೇರೆ ಕಾಮಿಡಿ ಮಾಡ್ತಾರೆ, ಟಾಸ್ಕ್ ಅಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸದ್ಯ ಇವರ ಮಧ್ಯೆ ಟಾಸ್ಕ್ ವಿಚಾರದಲ್ಲಿ ಈಗ ಪೈಪೋಟಿ ಬಿದ್ದರೆ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಧನುಷ್ ಅವರಂತೂ ಇಲ್ಲಿ ಗಿಲ್ಲಿ ಅವ್ರ ಬಗ್ಗೆ ಹೇಳಿದ್ದು ನನಗಂತೂ ಇಷ್ಟ ಆಗಲಿಲ್ಲ. ಯಾಕಂತಂದ್ರೆ ಕಾಮಿಡಿ ಮಾಡ್ತಾ ಇರ್ಬೇಕಾದ್ರೆ ಕಾಮಿಡಿಯಾಗಿ ಅದನ್ನ ತಗೊಂಡಿದ್ದಾರೆ ಗಿಲ್ಲಿ ನಟ ಅವರು. ಇನ್ನು ಧನುಷ್ ಅವರೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಬಟ್ ಈ ಒಂದು ರೀಸನ್ ಪ್ರಾಪರ್ ಆದ ರೀಸನ್ ಅಂತ ಅಂದ್ಬಿಟ್ಟು ನನಗನ್ನಿಸ್ಲಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನಪ್ಪ ಹೇಳ್ತಿದ್ದಾರೆ ಅಂತಂದ್ರೆ, ಗಿಲ್ಲಿ ಅವರು ಇವರು ಮನೆಗೆ ಬಂದಾಗಿಂದ ತುಂಬಾ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದಾರೆ ಅಂತೆ. ಮತ್ತೆ ಇಲ್ಲಿ ಗೇಮ್ ಅಂತ ಬಂದ್ರೆ ತುಂಬಾನೇ ಸ್ವಾರ್ಥಿ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇವ್ರೇನು ಸ್ವಾರ್ಥಿ ಅಲ್ವಾ, ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ವಾರ್ಥಿಗಳ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಅಟ್ ಪ್ರೆಸೆಂಟ್. ಯಾಕಂದ್ರೆ ಎಲ್ಲರೂ ಕೂಡ ಗೆಲ್ಲಕ್ಕೆ ಬಂದಿದ್ದಾರೆ, ಇನ್ನೊಬ್ಬರನ್ನ ಗೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಯಾರೂ ಕೂಡ ಇಲ್ಲಿ ಬಂದಿಲ್ಲ. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಸ್ವಾರ್ಥವಾಗಿ ಆಟ ಆಡಿದ್ದಾರೆ, ಎಷ್ಟೊಂದು ಟೈಮಲ್ಲಿ ಇಲ್ಲಿ ಆಡಿದ್ದಾರೆ. ಬರೀ ಕೇವಲ ಇಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ರಾಶಿಕ್ ಅವರಿಗೆ ತಪ್ಪೋಯ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿನ ಸ್ವಾರ್ಥಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಯಾರು ಸ್ವಾರ್ಥವಾಗಿ ಆಟ ಆಡ್ತಿದ್ದಾರೆ, ಯಾರು ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಇಲ್ಲಿ ಅಶ್ವಿನಿ ಗೌಡ ಅವರು 100% ಇಲ್ಲಿ ಟಾರ್ಗೆಟ್ನ ಗಿಲ್ಲಿ ಅವ್ರನ್ನೇ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳೋದೇ ಬೇಕಾಗಿಲ್ಲ, ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅವ್ರು ಕೊಟ್ಟಿದ್ದ ರೀಸನ್ ಅಂತೂ ಇಲ್ಲಿ ಚೆನ್ನಾಗಿರ್ಲಿಲ್ಲ. ಪರ್ಸ್ನಲ್ ಆಗಿ ಅಂತಲ್ಲ, ಯಾರೇ ಆದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿರೋದು ಯಾಕಪ್ಪ ಇವಾಗ ಬೇರೆಯವ್ರು ಗೆಲ್ಲಿ ಅಂತ ಅಂದ್ಬಿಟ್ಟು ಬಿಟ್ಕೊಡಕ್ಕೆ ಹೋಗಿದ್ದಾರೆ. ಇವಾಗ ಅಶ್ವಿನಿ ಗೌಡ ಅವರು ಕೂಡ ಏನು ಬೇರೆಯವ್ರು ಗೆಲ್ಲಿ ಅಂತ ಅಂದ್ಬಿಟ್ಟು ಗೆಲ್ಸೋದಕ್ಕೆ ಹೋಗಿದ್ದಾರೆ. ಅವ್ರ ಬಾಯಲ್ಲೇ ಇಲ್ಲಿ ಬಂತು ಏಕವಚನ ಮಾತಾಡ್ಬಿಟ್ರೆ ಇವ್ರಿಗೆ ಉರಿ ಹತ್ತು ಬಿಡುತ್ತಂತೆ. ಗೇಮ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ನನ್ನನ್ನು ತಗೊಳ್ಳಿ, ನನ್ನ ಸೆಲೆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲದರಲ್ಲೂ ಮುಂದೆ ಹೋಗ್ತಾರೆ. ಯಾಕೆ ಹೋಗ್ಬೇಕು, ಬೇರೆಯವ್ರನ್ನ ಕಳಿಸ್ಬೇಕಪ್ಪ. ಇವಾಗ ಧ್ರುವಂತವ್ರು ಮಾಡಲ್ವಾ, ಆ ರೀತಿ ಕಳಿಸ್ಬೇಕು. ಬೇರೆಯವ್ರಿಗೆ ಬಿಟ್ಕೊಡ್ಲಿ ಚಾನ್ಸು, ಯಾರು ಕೂಡ ಬಿಟ್ಕೊಡಲ್ಲ. ಎಲ್ಲರೂ ಕೂಡ ಸ್ವಾರ್ಥದ ಆಟನ ಇಲ್ಲಿ ಆಡ್ತಾ ಇರೋದು. ಆದರೆ ಅವ್ರು ಕೊಡ್ತಿರೋ ರೀಸನ್ ಒಂದು ಪ್ರಾಪರ್ ಆದ ರೀಸನ್ ಅಂತ ಅನ್ಸಲ್ಲ. ಬಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದು ಖುಷಿನೇ. ನಿಜವಾಗ್ಲೂ ಕೂಡ ಇಲ್ಲಿ ಗಿಲ್ಲಿ ನಟ ಅವರು ಆಲ್ಮೋಸ್ಟ್ ನೀವು ನೋಡ್ಬೋದು, ಗಿಲ್ಲಿ ಅವ್ರನ್ನೇ ಇಲ್ಲಿ ಯೂಸ್ ಮಾಡ್ಕೊಂತಿರೋದು ಅಶ್ವಿನಿ ಗೌಡ ಅವರು. ಎಷ್ಟೇ ಜಗಳ ಆಡಿದ್ರು ಕೂಡ ಏನೋ ಒಂದು ಪರ್ಫಾರ್ಮೆನ್ಸ್ ಅಂತ ಬಂತು ಅಂತಂದ್ರೆ ಫಸ್ಟ್ ಓಡೋಗಿ ನಿಂತ್ಕೊಂಡ್ಬಿಡೋದು ಗಿಲ್ಲಿ ಅವ್ರ ಹತ್ರ. ಇವರೇ ಹೋಗ್ಬಿಡ್ತಾರೆ, ಗಿಲ್ಲಿ ಅವ್ರು ಕೇಳದೇ ಇರಲಿ ಇವರು ಹೋಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ಕಾಲಿಳಿಯೋದು ಕೂಡ ಇಲ್ಲಿ ಇವರೇ. ಬಿಗ್ ಬಾಸ್ ಮೇಲೆ ಏನೇ ಒಂದು ಕಿತ್ತಾಟ ಆಗ್ಬೋದು, ಹೊರಗಡೆ ಬಂದ್ಮೇಲೆ ಚೆನ್ನಾಗಿರೋದು. ಬಟ್ ಅವ್ರು ಕೊಡ್ತಾರೋ ರೀಸನ್ಗಳು ಇವಾಗ ಇದೆಯಲ್ಲ, ಅಷ್ಟೊಂದು ಪ್ರಾಪರ್ ಆದ ರೀಸನ್ ಇಲ್ಲಿ ಕೊಡ್ತಾ ಇಲ್ಲ. ಅವ್ರದೇ
ಅದೇ ತಪ್ಪಿಟ್ಕೊಂಡ್ಬಿಟ್ಟು ಗಿಲ್ಲಿಯವ್ರನ್ನೇ ಎಲ್ಲರೂ ಕೂಡ ಬೆಟ್ ಮಾಡಿ ತೋರಿಸ್ತಿದ್ದಾರೆ. ಗಿಲ್ಲಿಯವರು ಇದರಿಂದ ಸ್ವಲ್ಪ ಪಾಠ ಕಲ್ತ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಕಾಮಿಡಿ ಏನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇಷ್ಟ ಆಗ್ತದೆ ಆಲ್ಮೋಸ್ಟ್ ಅವ್ರ ಕಾಮಿಡಿ. ಆದ್ರೆ ಅದೇ ಅವ್ರಿಗೆ ಮುಳು ಆಗ್ಬಾರ್ದಲ್ವಾ, ಅದಕ್ಕೋಸ್ಕರ ಇದನ್ನ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳಿದ್ದೆ. ಸ್ವಲ್ಪ ಇಲ್ಲಿ ಕಾಮಿಡಿನ ಕಡಿಮೆ ಮಾಡ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಆಟ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಎಲ್ರಿಗಿಂತ ತುಂಬಾನೇ ಇಲ್ಲಿ ಹರ್ಟ್ ಆಗಿದ್ದು ಇನ್ನೊಂದು ವಿಚಾರ ಏನು ಅಂತಂದ್ರೆ ಗಿಲ್ಲಿಯವ್ರಿಗೆ ತುಂಬಾನೇ ಹರ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೆ ಕಾವ್ಯ ಅವ್ರ ಬಗ್ಗೆ. ಆಲ್ಮೋಸ್ಟ್ ಸೂರಜ್ ಅವ್ರ ಜೊತೆ ಅವ್ರು ಯಾವಾಗ ಡ್ಯಾನ್ಸ್ ಆಡಿದ್ರೋ ಅವಾಗಿನ ಸ್ವಲ್ಪ ಚೇಂಜ್ ಆಗಿದ್ದಾರೆ ಕಾವ್ಯ ಅವರು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಇವಾಗೂ ಕೂಡ ಇಲ್ಲಿ ಗಿಲ್ಲಿ ನನ್ನ ಟಾರ್ಗೆಟ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ಅವ್ರು ಸೂಪರ್ ಆಕ್ಟಿವ್, ಅವ್ರು ಕರೆಕ್ಟ್ ಆದ ರೀಸನ್ನೇ ಕೊಡ್ತಿದ್ದಾರೆ, ನಿಜಾನೇ ಹೇಳ್ತಿದ್ದಾರೆ. ಹೌದು, ಇವಾಗ ಯಾರು ಟಾಪ್ 1 ಅಲ್ಲಿ ಇರ್ತಾರೋ ಅವ್ರಿಗೆ ನಾವು ಟಾರ್ಗೆಟ್ ಮಾಡಬೇಕು, ಮತ್ತೆ ಕಾಂಪಿಟೇಟರ್ ಕೂಡ ನಾವು ಕೊಡಬೇಕು ಅಂತಂದ್ರೆ ಯಾವ್ದಾನ ಒಂದು ಗೇಮ್ ಅಂತ ಬಂದ್ರೆ ಎದುರುಗಡೆ ಇರೋರು ಬಲಿಷ್ಠವಾಗಿ ಇದ್ದಾಗ ಮಾತ್ರ ನಾವು ಅವ್ರನ್ನ ಆಯ್ಕೆ ಮಾಡ್ಕೋಬೇಕು. ಕೆಲವೊಬ್ರು ಹತ್ರ ಮಾಡೋದೇ ಇಲ್ಲ, ಯಾರು ವೀಕ್ ಆಗಿದ್ದಾರೆ ಅವ್ರ ಮೇಲೆ ಹೋಗಿ ಮಾತಾಡ್ಬಿಡೋಣ, ಜಯಿಸ್ಬಿಡೋಣ ಅಂತ ಜಯಿಸ್ಬಿಡ್ತಾರೆ. ಬಟ್ ಅದರಲ್ಲಿ ಕಾವ್ಯ ಅವ್ರನ್ನ ಸ್ವಲ್ಪ ಹುಷಾರಾಗಿ ಗಿಲ್ಲಿಯವರು ಹ್ಯಾಂಡಲ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ಕ್ಯಾಪ್ಷನ್ ಕೂಡ ಇಲ್ಲಿ ಕೊಟ್ಟಿರೋದು, ಕಾವುಗೆ ಗಿಲ್ಲಿನೇ ಟಾರ್ಗೆಟ್ ಅಂತೆ ಅಂತಂದ್ಬಿಟ್ಟು. ವೀಕ್ಷಕರ ಸದ್ಯ ಈಗ ಪ್ರೋಮೋ ಏನು ಬಿಟ್ಟಿದ್ದಾರೆ, ಪ್ರೋಮೋದಲ್ಲಿ ರಿಷಾ ಅವರು, ಧನುಷ್ ಅವರು, ಅಶ್ವಿನಿ ಗೌಡ ಅವರು, ಕಾವ್ಯ ಅವರು ಈಗ ಗಿಲ್ಲಿನೇ ಟಾರ್ಗೆಟ್ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಮುಖಕ್ಕೆ ಸ್ಪ್ರೇ ಕೂಡ ಇಲ್ಲಿ ಹೊಡೆದಿದ್ದಾರೆ. ಇಲ್ಲಿ ಗಿಲ್ಲಿ ನಟ ಅವರು ಇವ್ರಿಗೆಲ್ಲ ಏನೊಂದು ಉತ್ತರ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಎಚ್ಚರಿಕೆಯಿಂದ ಆಟ ಆಡಿದ್ರೆ ಗಿಲ್ಲಿಯವ್ರಿಗೆ ಒಳ್ಳೇದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರ, ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು, ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.